ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ನಾನು ಟೋಕನ್ ಪಾಕೆಟ್ನ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಆ ಪ್ಲೇಸ್ಟೋರಿಂದ ಪ್ಲೇಸ್ಟೋರ್ನ ಕ್ಲಿಕ್ ಮಾಡಿ. ಅಲ್ಲಿಂದ ಸರ್ಚ್ಗೆ ಹೋಗಿ, ಸರ್ಚಲ್ಲಿ ಟೋಕನ್ ಪಾಕೆಟ್ ಅಂತ ಟೈಪ್ ಮಾಡಿ. ಟೋಕನ್ ಪಾಕೆಟ್ ಕ್ಲಿಕ್ ಮಾಡಿದ್ಮೇಲೆ TP ಅಂತ ಒಂದು ವ್ಯಾಲೆಟ್ ಬರುತ್ತೆ, ಅದನ್ನು ಓಪನ್ ಮಾಡಿ. ಇನ್ಸ್ಟಾಲ್ ಮಾಡಿದ್ದೀನಿ, ಅದನ್ನು ಓಪನ್ ಮಾಡಿ. ನೆಕ್ಸ್ಟು ಅಲೋ ಒಂದು ರಿಜೆಕ್ಟ್ ಒಂದು ಅಲೋ ಅಂತ ಬರುತ್ತೆ, ಹಲೋ ಕ್ಲಿಕ್ ಮಾಡಿ. ಅದಾದಮೇಲೆ ಐ ಹ್ಯಾವ್ ಆ್ಯನ್ ಅಕೌಂಟ್ ಅಂತ ಬರುತ್ತೆ, ಮತ್ತು ನೋ ಅಕೌಂಟ್ ಅಂತ ಬರುತ್ತೆ. ಈಗ ಹೊಸದಾಗಿ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ನೋ ಅಕೌಂಟ್ ಅನ್ನೋದನ್ನು ಕ್ಲಿಕ್ ಮಾಡಿ. ಮತ್ತು ಇದು ಸೆಲೆಕ್ಟ್ ನೆಟ್ವರ್ಕ್ ಅಂತ ಬರುತ್ತೆ. ಈಗ ನಾವು ಯಾವ ನೆಟ್ವರ್ಕ್ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಟ್ರೋನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಅದರಿಂದ ಟ್ರೋನನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಕ್ರಿಯೇಟ್ ವಾಲೆಟ್ ಅಂತ ತೋರಿಸುತ್ತೆ ಮೊದಲು. ಈಗ ನಾವು ವಾಲೆಟ್ನ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಕ್ರಿಯೇಟ್ ವಾಲೆಟ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಪಾಸ್ವರ್ಡ್ ಕೇಳುತ್ತೆ. ನಿಮ್ಮ ಮನೇಲಿ ಯಾವುದಾದ್ರು ಒಂದು ಮೊಬೈಲ್ ನಂಬರ್, ನಿಮ್ಮದೇ ಮೊಬೈಲ್ ನಂಬರ್ನ ಪಾಸ್ವರ್ಡ್ ಕೊಡಿ, ಕ್ಲಿಕ್ ಮಾಡಿ. ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ ಇವಾಗ. ನೆಕ್ಸ್ಟ್ ಅದು ಕನ್ಫರ್ಮ್ ಮಾಡಬೇಕು. ಅದೇ ಮೊಬೈಲ್ ನಂಬರ್, ನೀವು ಯಾವ ಮೊಬೈಲ್ ನಂಬರ್ ಹಾಕಿರ್ತೀರ ಅದೇ ಮೊಬೈಲ್ ನಂಬರ್ ಹಾಕಬೇಕು. ನೆಕ್ಸ್ಟು ಒಂದು ಬಾಕ್ಸ್ ಬರುತ್ತೆ, ಅಗ್ರಿ ಇದ್ದೀರಾ ಇದಕ್ಕೆ ನೀವು ಅಂತ. ಅಗ್ರಿ ಅನ್ನೋದನ್ನು ಬಾಕ್ಸನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಕ್ರಿಯೇಟ್ ವಾಲೆಟ್ ಅಂತ ತೋರಿಸುತ್ತೆ ಬ್ಲೂ ಕಲರು ಕಾಲಮಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಡಿಫ್ರೆಂಟ್ ಆಗಿದೆ ಪಾಸ್ವರ್ಡ್. ನೆಕ್ಸ್ಟ್ ಬಂದು ಕ್ರಿಯೇಟ್ ವಾಲೆಟ್ ಅಂತ ಬಂತು. ಇವಾಗ ಅಂಡರ್ಸ್ಟುಡ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಈಗ ನಿಮಗೆ 3 ಕಾಲಮ್ ಸಿಗುತ್ತೆ. ಆ 3 ಕಾಲಮ್ನ ಟಿಕ್ ಮಾಡಬೇಕು. 1 2 3. ಕ್ರಿಯೇಟ್ ಮೆನ್ಮೋನಿಕ್ ಅಂತ ಬರುತ್ತೆ, ಜನರೇಟ್ ಮೆನ್ಮೋನಿಕ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು 12 ಪಾಸ್ವರ್ಡ್ ತೋರಿಸುತ್ತೆ. 12 ಪಾಸ್ವರ್ಡನ್ನು ನೀವು ಅದನ್ನು ಬರೆದಿಟ್ಕೋಬೇಕು. ಇಲ್ಲ ಅಂತಂದರೆ ಅದನ್ನು ನೀವು ಫೋಟೋ ಹೊಡ್ಕೊಂಡು ಮತ್ತೆ ರೀಜನ್ರೇಟ್ ಮಾಡಬೇಕು. ಮತ್ತೆ ಇದು ಸ್ಕ್ರೀನ್ ರೆಕಾರ್ಡ್ ಮಾಡಿರೋದ್ರಿಂದ ಬ್ಲ್ಯಾಕ್ ಕಾಣಿಸುತ್ತೆ, ಅದು ನಿಮಗೆ ಮಾತ್ರ ಕಾಣಿಸುತ್ತೆ, ಪ್ರೈವಸಿ ಇರುತ್ತೆ. ಕಾಪಿ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. 3 ಬಟನ್ನ ಮತ್ತೆ ಸೆಕ್ಯೂರಿಟಿ ಅಲರ್ಟ್ ಅಂತ ಬರುತ್ತೆ, ಅಲ್ಲಿ 3 ಕಾಲಮ್ ಇರುತ್ತೆ. ಆಗ ಕ್ಲಿಕ್ ಮಾಡಿ ಕನ್ಫರ್ಮ್ ಕೊಡಿ. ಈಗ ಕಾಪಿ ಆಯಿತು. ಈಗ ಕಂಪ್ಲೀಟ್ ಬ್ಯಾಕಪ್ ವೆರಿಫೈ ಇಟ್ ನೌ ಅಂತ ಇರುತ್ತೆ. ಈಗ ನಾವು ಕನ್ಫರ್ಮ್ ಈಗ ಅರೇಂಜ್ ಮಾಡಿದ್ದೀನಿ ಎಲ್ಲ. ಏನಿದೆ ಅದು 1ನೇ ನಂಬರ್ 2 ನಂಬರ್ಗೆ ಏನೇನಿದೆ ಪಾಸ್ವರ್ಡ್ ಎಲ್ಲ ಹಾಕಿದ್ದೀವಿ ನಾವು, ಅದು ಕನ್ಫರ್ಮ್ ಕೊಡ್ತಾಯಿದ್ದೀವಿ. ನೆಕ್ಸ್ಟು ಇಲ್ಲಿ ಬ್ಲೂ ಕಲರ್ ಏನೇನು ತೋರಿಸುತ್ತೆ ಅದನ್ನೆಲ್ಲ ಕ್ಲಿಕ್ ಮಾಡ್ತಾ ಹೋಗಿ. ಇಲ್ಲಿ ಇಂಟು ಮಾರ್ಕ್ ಬಿಡಿ. ಲೆಸ್ ಪೀಸ್ ವಿತ್ ಎನರ್ಜಿ ರೆಂಟಲ್ ಅಂತ ಇದೆ, ಅದಕ್ಕೆ ಇದು ಮಾಡಿ. ಮತ್ತು ಬ್ಲೂ ಕಾಲಮ್ನ ಟಿಕ್ ಮಾಡ್ತಾ ಹೋಯ್ತಾ ಇರಿ. ಮತ್ತು ಅಂಡರ್ಸ್ಟುಡ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದು ಕ್ವಿಕ್ಲಿ ಸರ್ಚ್ ಯುವರ್ ನೆಟ್ವರ್ಕ್ ಆರ್ ವಾಲೆಟ್ ಇಯರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಮತ್ತು
ಈ ಕ್ಲಿಕ್ ಇಂಟು ಮಾರ್ಕನ್ನು ತೆಗೀರಿ. ಈಗ ನೆಕ್ಸ್ಟು ಮತ್ತೆ ಕ್ಲಿಕ್ ಮಾಡಿ. ಇದು ಒಂಥರ ಕಾಯಿನ್ಸ್ ಥರ ಬರುತ್ತೆ. ಇವಾಗ ಓಪನ್ ಆಯಿತು. TRX USDT ಅಂತ ಇದೆ. ವ್ಯಾಲೆಟ್ ಓಪನ್ ಆಗಿದೆ. ಈಗ ನೀವು ಯಾರ ಅಂಡರ್ನಲ್ಲಿ ಇದು ಬಿಸ್ನೆಸ್ ಮಾಡಬೇಕು ಅಂತೀರ ಅವ್ರ ರೆಫರಲ್ ಲಿಂಕನ್ನು ಕಳಿಸ್ಕೊಂಡು ತಗೊಂಡು ನಿಮ್ಮ ವಾಟ್ಸಪ್ಗೆ ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು. ನನ್ನ ರೆಫರಲ್ ಲಿಂಕ್ ಓಪನ್ ಮಾಡ್ತಾಯಿದ್ದೀನಿ, ಅದನ್ನು ಕಾಪಿ ಮಾಡ್ತಾಯಿದ್ದೀನಿ. ಕಾಪಿ ಮತ್ತು ಮತ್ತು ಇಲ್ಲಿ ಡಿಸ್ಕವರ್ ಕೆಳಗಡೆ 4th ಆಪ್ಷನ್ ಇದೆ. ಅದರಲ್ಲಿ ಡಿಸ್ಕವರ್ ಅಂತ ಇದೆ ನೋಡಿ, ಎರಡನೇದು ರೈಟಿಂದ. ಈಗ ನೆಕ್ಸ್ಟು ಅದು ಸರ್ಚ್ ಬಾರ್ಗೆ ಹೋಗಿ ಟಾಪಲ್ಲಿರುತ್ತೆ. ಕಾಪಿ ಮಾಡಿರೋದನ್ನು ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಕೆಳಗಡೆ ಹ್ಯಾರೋ ಮಾರ್ಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಒಂದು ಕೆಳಗಡೆ ಕಾಲಮ್ ಇರುತ್ತೆ, ಎರಡನೇದು ಬ್ಲೂಟಿಕ್ ಇದು ಮಾಡಿ ಕಂಟಿನ್ಯೂ ಕೊಡಿ. ಒಂದು 2 ಸೆಕೆಂಡ್ ವೆಯ್ಟ್ ಮಾಡಿ. ಈಗ ನೋಡಿ ಎಲ್ಲ ಜನ್ರೇಟ್ ಆಯಿತು. ರಿಜಿಸ್ಟ್ರೇಷನ್, ಡ್ರೀಮ್ ಹಾಸ್ಟೆಲ್, ಕೀ ಆಫ್ ಫೈನಾನ್ಸ್, ಫ್ರೀಡಮ್ ಅಂತ ಇದೆ. ಈಗ ಇದರಲ್ಲಿ ಈಗ ಇದನ್ನು ಸೈನ್ ಅಪ್ ಮಾಡಿ. ಈಗ ನಾವು ಟ್ರಾನ್ ನಿಮಗೆ ಡೆಮೋ ತೋರಿಸಿದ್ದೀವಿ. ಇದು ಟ್ರೋನ್ ನಾವು ಇನ್ನೂ ತಗೊಂಡಿಲ್ಲ, ಅದರಿಂದ ಇದು ಸೈನ್ ಅಪ್ ಮಾಡ್ತಾಯಿದ್ದೀನಿ. ಇದು ನೋಡಿ ಸೈನ್ ಅಪ್ ತಗೊಳ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಅರ್ಥ ಮಾಡ್ಕೊಂಡು ಬಿಸ್ನೆಸ್ ಮಾಡಿ.